ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಅವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು. ಇವತ್ತು ಬೆಳಿಗ್ಗೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ. ಎಷ್ಟು ಮಳೆ ಬೀಳ್ತಿದೆ ಅಂದರೆ ಫುಲ್ ದಬ್ಬ 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 ಅಂತ ಹೋಯ್ತಾ ಇದೆ. ಕಪ್ಪಾಗಿದ್ದೋಗ್ಲ ನಿನ್ನೆ ರಾತ್ರಿ ಫುಲ್ ಮಳೆ ಬಿದ್ದು ತಗಡೆಲ್ಲ ಹಾರೋಗಿ ಈ ಥರ ಫುಲ್ ನೀರೆಲ್ಲ ಫುಲ್ ಅಟ್ಟದ ಕೆಳಗೆಲ್ಲ ಬಂದುಬಿಟ್ಟಿತ್ತು. ಒಂದು ತಗಡು ಹಾರೋಗಿತ್ತು. ಬೆಳಿಗ್ಗೆ ಎದ್ದು ಸರಿ ಮಾಡಿದ್ದೀವಿ ನಾವು. ಗೊತ್ತಾಗಿಲ್ಲ ರಾತ್ರಿ ಏನೋ ಅಷ್ಟು ದೊಡ್ಡ ಮಳೆ ಬಂದಿತ್ತು ಅನ್ಸುತ್ತೆ. ಗಾಳಿನೂ ಸಿಕ್ಕಾಪಟ್ಟಿ ಬೀಸಿತ್ತು ಅನ್ಸುತ್ತೆ. ಮಲ್ಕೊಂಡಾಗ ಎಷ್ಟು ದೊಡ್ಡ ಮಳೆ ಬಂದಿದೆ, ಎಷ್ಟು ದೊಡ್ಡ ಗಾಳಿ ಬೀಸಿದೆ ಅಂತಲೂ ಕೂಡ ಗೊತ್ತಿಲ್ಲ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ನೆಕ್ಸ್ಟ್ ಗೋ. ಈ ಮಳೆಯಲ್ಲಿ ಈಗ ನಾನು ತೋಟಕ್ಕೆ ಹೋಗಬೇಕು. ಅಪ್ಪ ಅಮ್ಮ ಬೆಳಿಗ್ಗೆ ಹೋದರು. ಅಪ್ಪ ಅಮ್ಮ ಹೋಗ್ಬೇಕಾದ್ರೆ ಮಳೆ ಇರಲಿಲ್ಲಾಗಿತ್ತು. ಸ್ವಲ್ಪ ಅವ್ರು ಎರದಾರಿಗೆ ಸಿಕ್ಕಿರ್ಬೋದು. ಈಗ ನೋಡಿದ್ರೆ ದೊಡ್ಡ ಮಳೆ ಬೀಳ್ತಾ ಇದೆ. ಸ್ವಲ್ಪ ಹೊತ್ತು ಕಾದೆ ನಾನು, ಸ್ವಲ್ಪ ಸಣ್ಣಾಗ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಮಳೆಯನ್ನು ಕೂಡ ಸಣ್ಣ ಆಗ್ತಾನೇ ಇಲ್ಲ. ನಾನೀಗ ಅನ್ನ ಎಲ್ಲ ತಗೊಂಡು ಹೋಗಬೇಕು. ಇವತ್ತು ಕೂಡ ಅಮ್ಮ ದನಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾಳೆ. ಈ ಮಳೆಯಲ್ಲಿ ಕರುಗಳಿಗೆಲ್ಲ ಕರ್ಕೊಂಡು ಹೋಗಿದ್ದೀವಿ. ಬಟ್ ಏನಾಗುತ್ತೆ ಇವು ಸಂಜೆಗೆ ದನಗಳಿಗೆ ಕರುಗಳಿಗೆಲ್ಲ ಜ್ವರ ಬಂದರೂ ಬರ್ಬೋದು ಅಥವಾ ಏನೋ ಆಗುತ್ತಿಲ್ಲ. ಸೊ ಅವ್ರಿಗೆ ಮಳೆ ನೆಂದ್ರೂ ಕೂಡ ಒಂದು ಸ್ವಲ್ಪ ಓಕೆ. ಬಟ್ ನಾಳೆಯಿಂದ ಮತ್ತೆ ಆ ತೋಟಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಮಳೆ ಸಣ್ಣ ಆಗುತ್ತೆ ಅಂತ ನೋಡೋದು ಇನ್ನು 5 ನಿಮಿಷ. ಇಲ್ಲ ಅಂತಂದರೆ ಮತ್ತೆ ನಾನು ಹೋಗ್ಬಿಟ್ಟು ಬೇಡನ ಇವತ್ತು ಎಷ್ಟಾಗುತ್ತೋ ಅಷ್ಟನ್ನು ಸೋರುವುದು. ಬಾಕಿ ಉಳಿದಿದ್ದನ್ನು ಸ್ವಲ್ಪ ದಿನ ಬಿಟ್ಟು ಸೋರುವ ಅಂತ ಹೇಳ್ಬಿಟ್ಟು ಫಸ್ಟ್ ಹೊಸ ತೋಟದೇನಿದೆಯಲ್ಲ ಆ ತೋಟದ್ದೆಲ್ಲ ಕೆಲಸನ ಫಿನಿಷ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಬೇಡ ಸೋರುವ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡುವ ಏನಾಗುತ್ತೆ ಅಂತ ಹೇಳಿ. ಮಳೆ ಬಂದು ಹೇಗೆ ನೀರು ಬೀಳ್ತಾ ಇದೆ ಅಂತ ಹೇಳಿ ನಮ್ಮ ತೋಟದ ಅಂಚಿಗೆ. ಫಾಲ್ಸ್ ಎಲ್ಲ ನೋಡಿದೆ ಅಂದರೆ ದೂರ ಹೋಗ್ಬೇಕಂತೇಳೇ ಇಲ್ಲ. ಸ್ವಲ್ಪ ನಮ್ಮ ತೋಟಕ್ಕೆ ಬಂದರೆ ಸಾಕು, ಫಾಲ್ಸ್ ರೆಡಿ. ಎಲ್ಲ ಕಡೆಗೂ ಹಾಗೆ ಬೀಳ್ತಾ ಇದೆ. ಕೊಡ್ಲಿಂದನೂ ಅಷ್ಟೇ ನೀರು ಹೋಗ್ತಾ ಇದೆ. ಆಹಾ, ತುಂಬ್ಕೊಂಡು ಹೋಗ್ತಾ ಇದೆ. ಎಲ್ಲ ಕಡೆಗೂ ದರೆ ಮೇಲಿಂದ ನೀರು, ಎಲ್ಲ ಕಡೆಯಿಂದನೂ ನೀರೇ ನೀರು. ಈ ಮಳೆಯಲ್ಲೇ ಹೋಗ್ತಾ ಇದ್ದೀನಿ. ಫುಲ್ ನೀರೇ ನೀರು ಎಲ್ಲಿ ನೋಡಿದ್ರು. ಯಪ್ಪ, ಈ ಮಳೆಯಲ್ಲಿ ಹೋಗೋದಂದ್ರೆ ಒಂಥರ ಬೇಜಾರು. ಈ ಅನ್ನ ಎಲ್ಲ ತಗೊಂಡು ಹೋಗೋದು ಯಪ್ಪ ಸಾಕಾಗೋಗ್ತಾ ಉಂಟು. ನೋಡಿ ನೀರು ಹೇಗೆ ಹೋಗ್ತಾ ಇದೆ ಅಂತ ಹೇಳಿ. ಯಪ್ಪ, ಬೆಳಿಗ್ಗಿಂದ ಆದ್ರೂ ಏನು ಮಳೆ ಬೀಳ್ತು. ಸೊ ಈಗ 12:30ಇಂದ ಒಂದು ಸ್ವಲ್ಪ ಮಳೆ ನಿಂತಿದೆ. ಒಂದು ಸ್ವಲ್ಪ ಬೆಣ್ಣನ ಸೋರಿದ್ವಿ ಆ ಮಳೆಯಲ್ಲಿ. ಯಪ್ಪ, ದನಗಳಿಗಂತೂ ನೋಡುವಂಗಿರಲಿಲ್ಲ. ಪೂರ್ತಿಯಾಗಿ ಒದ್ದೆಯಾಗಿಬಿಟ್ಟಿದ್ರು ಸಣ್ಣ ಸಣ್ಣ ಕರುಗಳೆಲ್ಲ. ಸೊ ಊಟಕ್ಕೆ ಪ್ಲೇಟೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ಅಪ್ಪ ಅಮ್ಮ ಇನ್ನೂ ಕೂಡ ಬಂದಿಲ್ಲ. ಇದು ಉಪ್ಪಂಗೆ ಉಂಟಲ್ಲ, ಇದು ಪೂರ್ತಿಯಾಗಿ ಒಣಗಿದೆ. ಇದನ್ನು ಈಗ ಕೊಟ್ಟೆ ಒಳಗೆ ತುಂಬಿಸಿ ಮನೆಗೆ ತಗೊಂಡು ಹೋಗುವ ಅಂತೇಳಿ. ಹಾಗೆ ಮಳೆ ಇಲ್ಲ ಅಂತಂದರೆ ಊಟ ಮಾಡಿ ನೆಕ್ಸ್ಟ್ ಮಳೆ ಇಲ್ಲ ಅಂತಂದರೆ ಮತ್ತೆ ಹೆಕ್ಕೊಂಡು ಬರುವ ಅಂತೇಳಿ ಇದೆ. ಬಟ್ ಮಳೆ ಇದ್ದರೆ ಖಂಡಿತ ಹೋಗೋದಿಲ್ಲ. ಆ ಉಂಬ್ಳದ ಕಾಟ, ಆ ಸೊಳ್ಳೆ ಕಾಟ ಏನೇನೋ ಕಚ್ಚುತ್ತಾ ಇರುತ್ತೆ. ಸೊ ಹಾಗಾಗಿ ಮಳೆ ಇಲ್ಲ ಅಂತಂದರೆ ಹೋಗಿ ಹಾಕ್ಕೊಂಡು ಬರುವ ಅಂತ ಹೇಳಿ ಅಮ್ಮ ದನಗಳಿಗೆಲ್ಲ ಒಳಗಡೆ ಹಾಕ್ಕೊಂಡು ಮೇಯಿಸ್ತಾರೆ ಅನಿಸುತ್ತೆ. ಅದು ಮಳೆ ಇಲ್ಲ ಅಂತಂದರೆ. ಮಳೆ ಇದ್ದರೆ ಇವತ್ತು ಜಾಸ್ತಿ ಇದೆಯಲ್ಲ ಮಳೆ, ಸಂಜೆಗೆ ಬೇಗ ಹೋಗುವ ಮನೆಗೆ ದನಗಳಿಗೆ ಕರ್ಕೊಂಡು ಅಂತ ಹೇಳಿದ್ದಾರೆ. ಮಳೆ ಒಂದು ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಲೇಟಾಗಿ ಹೋಗ್ತೀವಿ. ಇಲ್ಲ ಅಂತಂದರೆ ಮನೆಗೆ ಸ್ವಲ್ಪ ಬೇಗ ಹೋಗುವ, ಕರುಗಳಿಗೆ ಕರ್ಕೊಂಡು ಬಂದಿದ್ದೀವಲ್ಲ ಹಾಗಾಗಿ ಬೇಗ ಹೋಗುವ ಅಂತ ಹೇಳಿದ್ದಾರೆ. ಈಗ ಊಟನೆಲ್ಲ ಮಾಡಿಕೊಂಡು ಮಳೆ ಜಾಸ್ತಿ ಇದ್ದರೆ ಗಿರ್ಬೀಜ ಸುಡೋದು, ಮಳೆ ಕಡಿಮೆ ಇತ್ತು ಅಂತಂದರೆ ಉಪ್ಪಿನಕಾಯಿ ಹೋಗಿ ಹಾಕ್ಕೊಂಡು ಬರೋದು. ಯಾವುದಾಗತ್ತೆ ಏನಾಗುತ್ತೆ ಅಂತ ಹೇಳಿ ನೋಡೋದು. ಈ ರೀತಿಯಾಗಿ ಕರೆಕ್ಟಾಗಿ ಒಣಗಿದೆ ಇದು. ನೋಡಿ ಪೂರ್ತಿಯಾಗಿ ಇದು ಫಸ್ಟ್ ಡೇ ಹಾಕ್ಕೊಂಡು ಬಂದಿರೋದು. ಫುಲ್ಲಾಗಿ ಸಣ್ಣದಾಗಿಬಿಟ್ಟಿದೆ. ಇದು ಒಂದು ಸ್ವಲ್ಪ ಓಕೆ, ಯಾಕೆಂದರೆ ಇದು ತುಂಬ ದಿನಗಳು ಬಿದ್ದಿರೋದೆಲ್ಲ ಹಾಕ್ಕೊಂಡು ಬಂದಿದ್ದಲ್ಲ. ಹಾಗಾಗಿ ಇದು ತಾಜಾ ಅಂತಂದರೆ ಬಿದ್ದಿದ್ದ ದಿನವೇ ಹೆಕ್ಕಿರೋದ್ರಿಂದ ಒಳ್ಳೆ ಇದೆ ಕರೆಕ್ಟಾಗಿ. ಇದನ್ನೆಲ್ಲ ಈಗ ಕೊಟ್ಟೆ ಒಳಗೆ ತುಂಬಿಸಿ ಮನೆಗೆ ತಗೊಂಡು ಹೋಗಿ ಪ್ಯಾಕ್ ಮಾಡಿ ಇಟ್ಕೊಳ್ಳೋದು.
ಮಳೆ ಇಲ್ಲ ಅಂತ ಹೇಳಿ ಉಪ್ಪಂಗೆ ಏನೋ ಹೆಕ್ಕೋಗಿ ಬಂದೆ. ಜೋರ್ಸೆ ಮಳೆ ಬಂತು. ಪುಣ್ಯಕ್ಕೆ ನಾನು ಛತ್ರಿ ತಗೊಂಡು ಬಂದಿದ್ದಾಗಿತ್ತು, ಹಾಗಾಗಿ ಇಷ್ಟನ್ನು ಹಾಕ್ಕೊಂಡೆ. ಮಳೆ ಜೋರ್ಸೆ ಬಂದಿರೋದ್ರಿಂದ ಏನೋ ಸೊಳ್ಳೆ ಗಿಳ್ಳೆಲ್ಲ ಜಾಸ್ತಿ ಬಂದುಬಿಟ್ಟಿದೆ, ಕೊಚ್ಚಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಇಷ್ಟೇ ಹಾಕ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಗೇರು ಬೀಜಾದ್ರು ಸುಡುವ ಅಂತ ಹೇಳ್ಬಿಟ್ಟು ಸುಮ್ಮನೆ ಫುಲ್ ಮಳೆ ನಿಂತರೂ ಕೂಡ ಒಂದೊಂದೇ ಹನಿ ಬೀಳತ್ತಲ್ಲ. ಸೊ ಹಾಗಾಗಿ ಪೂರ್ತಿಯಾಗಿ ಒದ್ದೆ ಆಗಿಬಿಟ್ಟಿದ್ದೀನಿ. ಈಗ ಹೋಗಿಬಿಟ್ಟು ಗೇರು ಬೀಜನ ಸುಡುವ. ಇಷ್ಟನ್ನು ಹಾಕ್ಕೊಂಡೆ ಆಲ್ರೆಡಿ, ಒಂದು ಸ್ವಲ್ಪ ಇದೆ, ಕಾಲು ಬುಟ್ಟಿ ಆಗೋಷ್ಟು. ಅದನ್ನು ತಗೊಂಡು ಹೋಗಿ ಈಗ ಸ್ವಲ್ಪ ಒಣಸ್ಲಿಕ್ಕೆ ಹಾಕಬೇಕು. ಹಾಗೆ ಗೇರು ಬೀಜ ಸುಟ್ಕೊಂಡು ಅದು ತಿಂದಾದರೂ ಮೈಗಾದರೂ ತಾಗತ್ತೆ. ಈ ಮಳೆಯಲ್ಲಿ ಯಾರಿಗೆ ಬೇಕು ಈ ಅವಸ್ಥೆ. ಈಗ ಹೋಗಿ ಗೇರು ಬೀಜನ ಸುಡಬೇಕು. ಗೇರು ಬೀಜ ಸುಟ್ಕೊಂಡು ತಿಂದೆ. ಸ್ವಲ್ಪ ಸುಟ್ಟಿದ್ದಾಗಿತ್ತು, ಜಾಸ್ತಿ ಏನು ಸುಟ್ಟಿಲ್ಲ. ಅದು ಕೂಡ ಈ ವರ್ಷ ಚಲೋ ಗೇರು ಬೀಜ ತಿನ್ನೋಕ್ಕಂತ ಇಟ್ಕೊಂಡಿರೋದಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಸುಟ್ಟಿದೆ. ಮತ್ತು ಕುಟ್ಕೊಂಡು ತಿನ್ನಬೇಕಾಯ್ತಲ್ಲ, ಅಷ್ಟು ಟೈಮ್ ಬೇಕಾಯಿತು. ಆಲ್ರೆಡಿ ಸುಮಾರು ಟೈಮ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪನೇ ಸುಟ್ಟಿದೆ. ಆ್ಯಂಡ್ ಈಗ ಮತ್ತೆ ಬೇಣ ಸೋರೋದು. ಇವತ್ತು ಒಂದು ಸ್ವಲ್ಪ ಬೇಣನ ನಾವು ಎಷ್ಟು ಸೋರಬೇಕು ಅಂತ ಅಂದ್ಕೊಂಡಿದ್ವಲ್ಲ ಅಷ್ಟನ್ನು ಬೇಗ ಬೇಗ ಮುಗಿಸಿ ನಾಳೆಯಿಂದ ಬೇರೆ ಕೆಲಸಕ್ಕೆ ಶುರು ಮಾಡೋದು. ಈ ಸೈಡಿಂದ ಬೇಣ ಸೋರ್ಲಿಕ್ಕೆ ಶುರು ಮಾಡಿದ್ದು ಸುಮಾರು 3 ದಿನ ಆಯಿತು. ಅಪ್ಪ ಸಾಕಾಗೋಯ್ತು. ಫುಲ್ ಬಗ್ಸ್ಕೊಂಡು ಪೂರ್ತಿ ಬೇಣನ ಕತ್ತಿ ಆಡಿಸೋದು ಕಟ್ತೀವಿ ಇದಾಗಿದೆ. ನಮ್ಮ ತೋಟ ಈಗ ಕ್ಲೀನಾಗಿ ಸುಂದರವಾಗಿ ಕಾಣಿಸ್ತಾ ಉಂಟು. ಯಾವ ಕಡೆಯಿಂದ ನೋಡಿದರೂ ತೋಟ ಕಾಣಿಸುತ್ತೆ. ಈಗ ಒಂದು ಸ್ವಲ್ಪ ಇದೆ. ಈ ಕಾಂಗ್ರೆಸ್ ಮುಟ್ಟಿನೂ ಸ್ವಲ್ಪ ಇತ್ತು. ಬೆಳಗಿನ ಹೊತ್ತಿಗೆ ಅಷ್ಟೊಂದು ಕಾಂಗ್ರೆಸ್ ಮುಟ್ಟಿ ಇರಲಿಲ್ಲಾಗಿತ್ತು. ಸ್ವಲ್ಪ ಬೇಗ ಮುಗೀತು. ಈಗ ಮತ್ತೆ ಸೇಮ್ ಪ್ರೊಸೆಸ್. ಆ ಕಾಂಗ್ರೆಸ್ ಮುಟ್ಟಿ ಕೀಳೋದೇನು ಸಮಸ್ಯೆ ಅಲ್ಲ. ಆ ಮಣ್ಣು ಕಾಲಿಗೆ ಚಪ್ಪಲಿಗೆ ಕೈ ರಾಡಿ ಎಲ್ಲನೂ ಕೂಡ ಆಗುತ್ತೆ. ಅದರಿಂದ ನಮಗೂ ತೊಂದರೆ ಆಗುತ್ತೆ. ಈಗ ಸ್ವಲ್ಪ ಬೇಣನ ಸೋರ್ಬಿಟ್ಟು ನೆಕ್ಸ್ಟ್ ನಾಳೆಯಿಂದ ಬೇರೆ ಕೆಲಸ. ಮಳೆನೂ ಬರೋ ಥರ ಆಗಿದೆ. ಯಾವಾಗಲೂ ಮಳೆ ಇದ್ದಾಗ ಬರಬೇಕು ಅಂತ ಅಂದ್ಕೊತೀವಿ. ನಾವು ಬರೋ ತನಕ ಮಳೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈಗ ರೇನ್ಕೋಟ ಎಲ್ಲ ತಗೊಂಡು ಬಂದಿದ್ದೀನಿ. ಈಗ ಹಾಕ್ಕೊಂಡು ಈಗ ಮತ್ತೆ ಬೆಣ್ಣೆ ಸೋಲಿಕ್ಕೆ ಸ್ಟಾರ್ಟ್ ಮಾಡೋದು. ಅಂತೂ ಬೇಡ ಸೋರಿ ಮುಗೀತು. ಎಷ್ಟು ಸೋರಬೇಕು ಅಂದ್ಕೊಂಡಿದ್ವಿ ಅಷ್ಟು. ಇನ್ನು ಕೆಳಗಡೆ ಒಂದು ಸ್ವಲ್ಪ ಇದೆ, ಅದು ಇವಾಗ ಬೇಡ ಅಂತ ಹೇಳಿ ಹಾಗೆ ಸ್ಟಾಪ್ ಮಾಡಿದ್ದೀವಿ. ಈಗ ಒಂದು ಸದ್ಯಕ್ಕೆ ಇಷ್ಟಕ್ಕೆ ಸಾಕು ಅಂತ ಹೇಳಿಬಿಟ್ಟು ಇನ್ನು ಕೆಳಗಡೆ ಇರೋದಷ್ಟಕ್ಕೆ ಸಿಕ್ಕಾಪಟ್ಟೆ ಮಟ್ಟಿಗಿದೆ. ಸೊ ಅದನ್ನು ತೋಟ ಎಲ್ಲ ಕ್ಲೀನ್ ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಮಳೆಯೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಸೋರುವ ಅಂತ ಹೇಳಿಬಿಟ್ಟು ಈಗ ದನಗಳಿಗೆಲ್ಲ ಬಡ್ಕೊಂಡು ಹೋಗ್ಬೇಕು. ತುಂಬ ಜಾಸ್ತಿ ಮಳೆ ಇರೋದ್ರಿಂದ ಬೇಗ ದನಗಳಿಗೆ ಬಡ್ಕೊಂಡು ಹೋಗಬೇಕು. ಸೊ ಆಲ್ರೆಡಿ ಫುಲ್ ಫಿನಿಶ್ ಆಯಿತು. ತುಂಬ ಗಾಳಿಗೆ ಮರ ಎಲ್ಲ ಬಿದ್ದಿದೆ, ಅದನ್ನೆಲ್ಲ ರಾಶಿ ಮಾಡೋ ತನಕ ಸ್ವಲ್ಪ ಲೇಟ್ ಆಯಿತು. ಬಾಳೆಕೊನೆ ಎಷ್ಟು ಚಿಕ್ಕಿ ಇರಬೇಕಾದ್ರೇ ತಿಂದು ಖಾಲಿ ಮಾಡಿ ಇಟ್ಟಿದೆ ಮಂಗ. ಇಲ್ಲಿ ನೋಡಿ, ಜಸ್ಟ್ ಹೊರಗಡೆ ಬಂದಿದ್ದಷ್ಟೇ ಅನಿಸುತ್ತೆ, ಅಷ್ಟರೊಳಗೆ ತಿಂದು ಖಾಲಿ ಮಾಡಿ ಇನ್ನು ಸ್ವಲ್ಪ ಇದೆ, ಅದು ಬೆಳೆದ್ಮೇಲೆ ತಿನ್ನೋಕ್ಕಂತ ಇಟ್ಟಿದ್ದಾರೆ ಅನಿಸುತ್ತೆ. ನಮ್ಮ ಸಂಕ ನೋಡಿ ಎಷ್ಟು ಚೆಂದ ಇದೆ ಅಂತ ಹೇಳಿ. ಹೋಗ್ಲಿಕ್ಕೂ ಭಯ, ಹತ್ತಲಿಕ್ಕೂ ಭಯ, ಚಪ್ಪಲಿ ಹಾಕ್ಕೊಂಡು ಹೋಗೋಕ್ಕಂತೂ ಇನ್ನೂ ಭಯ. ಬಿತ್ತು ಅಂದರೆ ಸರಿ ಕೆಳಗಡೆನೇ ಜಾರು ಬುಂಡಿನೇ ಆಗಿಬಿಡತ್ತೆ. ಎಷ್ಟು ಚೆಂದ ಇದೆ ಸಂಕ. ನಾವು ಬರೋದಕ್ಕೂ ದನಗಳು ಗೇಟ್ ಹತ್ರ ಬರೋದಕ್ಕೂ ಸರಿ ಆಗ್ತಾಯಿದೆ.
ನಾವು ಎಷ್ಟೊತ್ತು ಬೇಣ ಸೋರಿದ್ವಿ, ಅಷ್ಟೊತ್ತು ಅಲ್ಲೇ ರೌಂಡ್ ಹೊಡಿತಾ ಇದ್ರಾಗಿತ್ತು. ಇನ್ನೇನು ನಾವು ಹೋಗೋಕ್ಕೆ ಬಂದ್ವಿ, ಅವರು ರೆಡಿ. ಬೇಣ ಸೋರಿ ಸ್ವಲ್ಪ ಬೇಗ ಮುಗ್ದಿತ್ತಲ್ಲ, ಹಾಗಾಗಿ ಅಮ್ಮ ಬಂದಿದ್ದೆ ಸೌತೆಕಾಯಿ ಬಳ್ಳಿಗೆ ಸ್ವಲ್ಪ ಮೇಲೆ ಹತ್ತಕ್ಕೆಲ್ಲ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಗುಟ್ಟನ ತಂದುಬಿಟ್ಟು ಉಗಿತಾ ಇದ್ದಾಳೆ. ಇಲ್ಲಿ ಮೇಲ್ಗಡೆ ಅಟ್ಟ ಉಂಟಲ್ಲ, ಅಟ್ಟದ ಕಂಬ ಉಂಟಲ್ಲ, ಅದಕ್ಕೆ ತಾಕ್ಸ್ಬಿಟ್ರೆ ಅದು ಆರಾಮ್ಸೆಯಾಗಿ ಮೇಲ್ಗಡೆ ಹತ್ತತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಅಪ್ಪನ ತಂದಿಟ್ಟಿದ್ರಾಗಿತ್ತು. ಇದು ಅಮ್ಮಂಗೆ ಹಾಕ್ಲಿಕ್ಕೆ ಇಷ್ಟ ಇರಲಿಲ್ಲ ಆಗಿತ್ತು, ಬೇಡ ದೊಡ್ಡ ಆದಮೇಲೆ ನೋಡುವ ಸೌತೆಕಾಯಿ ಬಳ್ಳಿ ಸ್ವಲ್ಪ ಹಬ್ಬಿದ ಮೇಲೆ ಅಂತ ಹೇಳ್ಬಿಟ್ಟು. ಆದರೆ ಅಪ್ಪ ತಾನು ತಂದಿಟ್ಟಿದ್ದೀನಿ ಸ್ವಲ್ಪ ಹಚ್ಚಿಡು ಅಂತ ಅಂದರು. ಹಾಗಾಗಿ ಸ್ವಲ್ಪ ಟೈಮ್ ಇತ್ತಲ್ಲ, ಅಮ್ಮ ಇದನ್ನು ಸರ್ಕಸ್ ಮಾಡ್ತಾ ಇದ್ದಾಳೆ. ಅಲ್ಲಿ ಕರೆಂಟ್ ಉಂಟು, ಲೈನ್ ಕೂಡ ಹಾಗೆ ತಗೊಂಡು ಹೋಗಿದ್ದೀವಿ. ಅದನ್ನು ಕೂಡ ಶಾಕ್ ಹೊಡಿಯತ್ತೆ ಅಂತೇಳಿ ಅಮ್ಮನಿಗೆ ಒಂದು ಕಡೆ ಟೆನ್ಷನ್ನು. ಅದನ್ನು ಕರೆಂಟೆಲ್ಲ ತೆಗೆದುಬಿಟ್ಟು ಹಾಕ್ತಾ ಇದ್ದಾಳೆ. ಮಳೆನೂ ಕೂಡ ಚಿಕ್ಕದಾಗಿ ಬೀಳ್ತಾ ಇತ್ತು. ಇದು ಸೌತೆಕಾಯಿ ಬಳ್ಳಿ ಈ ವರ್ಷಕ್ಕೆ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಬರ್ತಾನೆ ಇಲ್ಲ ಸೌತೆಕಾಯಿ ಬಳ್ಳಿ. ಹೋದ ವರ್ಷ ಎಲ್ಲ ತುಂಬ ಆಗಿರೋದು. ಈ ಥರ ಮಾಡಿ ಅಮ್ಮ ಗುಟ್ಟನ್ನೆಲ್ಲ ಹಾಕಿಟ್ಲು.